ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಫೇಸ್ ಅಲ್ಲಿ ತುಂಬಾನೇ ಮೊಡವೆಗಳೇನಾದ್ರು ಇತ್ತು, ನೀವು ಎಷ್ಟೇ ಕ್ರೀಮ್ಗಳು ಅಥವಾ ಸೀರಮ್ಗಳು ಅಥವಾ ಏನೋ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ನಿಮಗೆ ಪರ್ಮನೆಂಟ್ ಆಗಿ ಏನಾದ್ರು ನಿಮಗೆ ರಿಸಲ್ಟ್ ಸಿಕ್ಕಿಲ್ಲ, ಸೊ ಇನ್ನು ಕೂಡ ಸ್ವಲ್ಪ ಜಾಸ್ತಿನೇ ಆಗ್ತಾ ಇತ್ತು ಅಥವಾ ಸ್ವಲ್ಪ ಕ್ಲಿಯರ್ ಆಗಿ ಮತ್ತೆ ಗೇನ್ ನಿಮಗೆ ಬರ್ತಾ ಇತ್ತು ಅಂತ ಹೇಳಿದ್ರೆ, ಸೊ ನೀವು ಡಯಟ್ ನೀವು ಮೇಂಟೈನ್ ಮಾಡಬೇಕಾಗುತ್ತೆ. ಓಕೆ, ಡಯಟ್ ಅಂತ ಹೇಳಿದ್ರೆ ಊಟ ತಿಂಡಿ ಬಿಡೋದಲ್ಲ. ಸೊ ಪ್ರಾಪರ್ ಆಗಿ ನೀವು ಯೂಸ್ ಮಾಡುವಂತ ಫುಡ್ ಗಳನ್ನ ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಅಂಡ್ ಆಲ್ಸೋ ನೀವು ಯಾವ ಫುಡ್ ಗಳನ್ನ ತಗೋಬೇಕು ಅನ್ನೋದು ಕೂಡ ನೀವು ಡಿಸೈಡ್ ಮಾಡಬೇಕಾಗುತ್ತೆ, ಸರಿನಾ? ಸೊ ಯೂಶಲಿ ಡಾಕ್ಟರ್ ಗಳು ಕೂಡ ಇದೇ ರೀತಿಯ ಚಾರ್ಟ್ ನಿಮಗೆ ಕೊಡುವಂತದ್ದು. ಸೊ ನನ್ನ ಫೇಸ್ ಅಲ್ಲಿ ಕೂಡ ತುಂಬಾನೇ ಪಿಂಪಲ್ಸ್ ಎಲ್ಲ ಇತ್ತು ಅಂತ ಹೇಳಿದ್ದೆ ಅಲ್ವಾ, ಸೊ ನನ್ನ Q&A ವಿಡಿಯೋದಲ್ಲಿ ಅವಾಗ ನನಗೂ ಕೂಡ ಡಾಕ್ಟರ್ ಸ್ವಲ್ಪ ಫುಡ್ ಗಳನ್ನ ಅವಾಯ್ಡ್ ಮಾಡಬೇಕು ಅಂಡ್ ಈ ಫುಡ್ ಗಳನ್ನ ತಿನ್ಬೇಕು ಅಂತ ಹೇಳಿ ನಂಗೆ ಸಜೆಸ್ಟ್ ಮಾಡಿದ್ರು. ಇವತ್ತು ನಾನು ಆ ಇನ್ಫಾರ್ಮೇಶನ್ ನಿಮ್ಗೆ ಶೇರ್ ಮಾಡ್ಕೊಂತಾ ಇದ್ದೀನಿ. ಸೊ ತುಂಬಾ ಜನಕ್ಕೆ ಹೆಲ್ಪ್ ಆಗುತ್ತೆ. ಸೊ ಬಿಕಾಸ್ ಪಿಂಪಲ್ಸ್ ಅಥವಾ ಆಕ್ನೆ ಅಥವಾ ಮೊಡವೆ ಅಂತ ಹೇಳೋದು ಸೊ ಎಲ್ರಿಗೂ ಒಂದೇ ರೀತಿಲಿ ಇರೋದಿಲ್ಲ. ಕೆಲವರಿಗೆ ತುಂಬಾ ಡೀಪ್ ಆಗಿ ಅಂದ್ರೆ ಒಳಗಡೆಯಿಂದ ಇರುತ್ತೆ, ಕ್ಯೂ ರೂಪದಲ್ಲಿ ಬರ್ತಾ ಇರುತ್ತೆ, ಆಮೇಲೆ ಅದು ಬ್ರೇಕ್ಔಟ್ ಆಗ್ತಾ ಇರುತ್ತೆ. ಕೆಲವರಿಗೆ ಸ್ವಲ್ಪ ಬಂಪಿ ತರ ಇರುತ್ತೆ, ಕೆಲವರಿಗೆ ಸ್ಮಾಲ್ ಆಗಿರುತ್ತೆ. ಸೊ ಹೀಗೆ ಡಿಫ್ರೆಂಟ್ ಕೈಂಡ್ ಆಫ್ ಪಿಂಪಲ್ಸ್ ಗಳೆಲ್ಲ ಇರುತ್ತೆ. ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗಬೇಕು ಪರ್ಮನೆಂಟ್ ಆಗಿ ಅಂತ ಹೇಳಿದ್ರೆ ಜಸ್ಟ್ ಕ್ರೀಮ್ಸ್ ಗಳು ಮಾತ್ರ ಯೂಸ್ ಮಾಡೋದಲ್ಲ, ನಾವು ತಗೊಳ್ಳೋಂತ ಫುಡ್ ಅಲ್ಲೂ ಕೂಡ ನಾವು ಡಯಟ್ ನ ಮೇಂಟೈನ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್, ಸರಿನಾ? ಇಲ್ಲ ಅಂತ ಹೇಳಿದ್ರೆ ಅದು ಫುಲ್ ಕ್ಲಿಯರ್ ಆಗಿ ನಿಮ್ಗೆ ಪರ್ಮನೆಂಟ್ ಆಗಿ ನಿಮ್ಗೆ ರಿಸಲ್ಟ್ ಸಿಗೋದಿಲ್ಲ, ಅಂದ್ರೆ ಹೋಗೋದಿಲ್ಲ, ಮತ್ತೆ ನಿಮ್ಗೆ ಬರ್ತಾನೆ ಇರುತ್ತೆ. ಸೊ ನಿಮ್ಗೆ ಈಗ ಆಲ್ರೆಡಿ ಪಿಂಪಲ್ಸ್ ಆಕ್ಟಿವ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಈ ವಿಡಿಯೋನ ಡೆಫಿನೆಟ್ ಆಗಿ ನೀವು ಕಂಪ್ಲೀಟ್ ಆಗಿ ವಾಚ್ ಮಾಡಬೇಕು ಅಂಡ್ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಹಾಗಾದ್ರೆ ಯಾವ ಫುಡ್ ಗಳನ್ನ ಯೂಸ್ ಮಾಡಬೇಕು ಅಂಡ್ ಯಾವ ಫುಡ್ ಗಳನ್ನ ನಾವು ಅವಾಯ್ಡ್ ಮಾಡಬೇಕು ಅಂತ ಹೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ ಜೊತೆ ಡಿಸ್ಕಸ್ ಮಾಡ್ತೇನೆ. ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ವಿಡಿಯೋನ ವಾಚ್ ಮಾಡಿ. ಹಾಗೆ ನೀವೇನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರಲ್ಲ, ಹೊಸದಾಗಿ ವಿಡಿಯೋ ವಾಚ್ ಮಾಡ್ತಿದ್ದೀರಾ ಚಾನಲ್ ನಲ್ಲಿ ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಯಾವ ಫುಡ್ ಯೂಸ್ ಮಾಡಬೇಕು ಯಾವ ಫುಡ್ ಯೂಸ್ ಮಾಡಬಾರ್ದು ಅಂತ ಹೇಳಿ ಈಗ ನೋಡೋಣ ಬನ್ನಿ. ಫ್ರೆಂಡ್ಸ್, ಈಗ ಫಸ್ಟ್ ಬಂದು ಯಾವ ರೀತಿ ಫುಡ್ ಗಳನ್ನ ನಾವು ಡಯಟ್ ಅಲ್ಲಿ ನಾವು ಫಾಲೋ ಮಾಡಬೇಕು ಅಥವಾ ಯಾವ ಫುಡ್ ಗಳನ್ನ ನಾವು ಯೂಸ್ ಮಾಡಬೇಕು ತಿನ್ಬೇಕು ಅಂತ ಹೇಳ್ಬಿಟ್ಟು ಈಗ ಫಸ್ಟ್ ನೋಡೋಣ. ಸೊ ಯೂಶಲಿ 5 ಫುಡ್ ಗಳನ್ನ 5 ಟೈಪ್ಸ್ ರಿಲೇಟೆಡ್ ಇರುವಂತ ಫುಡ್ ಗಳನ್ನ ನಾವು ತಿನ್ಬೇಕಾಗುತ್ತೆ. ಸೊ ಅದರಲ್ಲಿ ಫಸ್ಟ್ ಒನ್ ಬಂದು ಜಿಂಕ್. ಸೊ ಜಿಂಕ್ ರಿಲೇಟೆಡ್ ಫುಡ್ ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಸೊ ಇನ್ಫ್ಲಮೇಷನ್ ಏನಿರುತ್ತೆ ಸೊ ಅದನ್ನ ರೆಡ್ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಈ ಜಿಂಕ್ ತುಂಬಾನೇ ಬೇಗನೆ ಅದು ರೆಡ್ಯೂಸ್ ಮಾಡುತ್ತೆ ಅಂಡ್ ಸ್ಕಿನ್ ಹೀಲಿಂಗ್ ಇದು ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಯಾವ್ದಾವ್ದ್ರಲ್ಲಿ ಜಿಂಕ್ ತುಂಬಾನೇ ಚೆನ್ನಾಗಿರುತ್ತೆ, ತುಂಬಾನೇ ಎನ್ರಿಚ್ಡ್ ಆಗಿರುತ್ತೆ ಅಂತ ಹೇಳಿದ್ರೆ ಈ ಪಂಪ್ಕಿನ್ ಸೀಡ್ಸ್ ಅಂದ್ರೆ ಕುಂಬಳಕಾಯಿ ಬೀಜ, ಮತ್ತೆ ಕಾಳುಗಳು ಅಂದ್ರೆ ಹೆಸರು ಕಾಳು ಆಗಿರ್ಬೋದು, ಡ್ರೈ ಬೀನ್ಸ್ ಆಗಿರ್ಬೋದು. ಸೊ ನಾನು ಪಿಕ್ಚರ್ ಕೂಡ ತೋರಿಸ್ತೀನಿ. ಸೊ ಈ ರೀತಿ ಕಾಳುಗಳು ಮತ್ತೆ ಕುಂಬಳಕಾಯಿ ಬೀಜ, ಸೊ ಈ ರೀತಿ ನೀವು ತುಂಬಾ ಚೆನ್ನಾಗಿ ಯೂಸ್ ಮಾಡೋದ್ರಿಂದ ಸೊ ಜಿಂಕ್ ಚೆನ್ನಾಗಿ ನಿಮ್ಮ ಬಾಡಿ ಒಳಗಡೆ ಹೋಯ್ತು ಅಂತ ಹೇಳಿದ್ರೆ ಸೊ ಇನ್ಫ್ಲಮೇಷನ್ ಕೂಡ ಕಡಿಮೆ ಆಗುತ್ತೆ ಅಂಡ್ ಆಲ್ಸೋ ಸ್ಕಿನ್ ಹೀಲಿಂಗ್ ತುಂಬಾನೇ ಇಂಪ್ರೂವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ದಿಸ್ ಇಸ್ ಫಸ್ಟ್ ಒನ್. ಅಂಡ್ ಸೆಕೆಂಡ್ ಬಂದು ಮೆಗ್ನೀಷಿಯಂ ರಿಚ್ ಆಗಿರುವಂತಹ ಫುಡ್ ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಲೈಕ್ ನಟ್ಸ್ ಆಗಿರ್ಬೋದು, ಅಂದ್ರೆ ಗೋಡಂಬಿ, ಬಾದಾಮಿ, ಸೊ ಈ ರೀತಿ ಪಿಸ್ತಾ, ಸೊ ಈ ರೀತಿ ನಟ್ಸ್ ಗಳಾಗಿರ್ಬೋದು ಅಂಡ್ ಆಲ್ಸೋ ಡಾರ್ಕ್ ಚಾಕ್ಲೇಟ್ಸ್. ಓಕೆನಾ? ಸೊ ನಾರ್ಮಲ್ ಚಾಕ್ಲೇಟ್ ಅಲ್ಲ, ಡಾರ್ಕ್ ಚಾಕ್ಲೇಟ್. ಸೊ ಡಾರ್ಕ್ ಚಾಕ್ಲೇಟ್ ಯೂಸ್ ಮಾಡೋದ್ರಿಂದ ಅದರಲ್ಲಿ ಶುಗರ್ ಲೆವೆಲ್ ಕೂಡ ತುಂಬಾ ಕಡಿಮೆ ಇರುತ್ತೆ ಅಂಡ್ ಫ್ಯಾಟ್ ಆಯಿಲ್ಸ್ ಎಲ್ಲದು ಕೂಡ ತುಂಬಾ ಕಡಿಮೆ ಇರುತ್ತೆ ಅಂತಾನೆ ಹೇಳ್ಬೋದು. ಸೊ ಒರಿಜಿನಲ್ ಆಗಿರುವಂತಹ ಡಾರ್ಕ್ ಚಾಕ್ಲೇಟ್ಸ್ ಗಳನ್ನ ನಾವು ಯೂಸ್ ಮಾಡಬೇಕು. ಸೊ ಇದನ್ನ ನಾವು ಯೂಸ್ ಮಾಡೋದ್ರಿಂದ ಮೆಗ್ನೀಷಿಯಂ ಕಂಟೆಂಟ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ದಟ್ ನಿಮ್ ಫೇಸ್ ಅಲ್ಲಿ ತುಂಬಾನೇ ಹಾರ್ಮೋನಲ್ ಚೇಂಜಸ್ ಇಂಬ್ಯಾಲೆನ್ಸ್ ಇಂದ ಫೇಸ್ ಅಲ್ಲಿ ತುಂಬಾನೇ ಮೊಡವೆಗಳೆಲ್ಲ ಸ್ಟಾರ್ಟ್ ಆಗ್ತಿತ್ತು, ಆಕ್ಟಿವ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ ಸೊ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದು ನೀಟ್ ಆಗಿ ಬ್ಯಾಲೆನ್ಸ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಸೊ ಮೆಗ್ನೀಷಿಯಂ ರಿಲೇಟೆಡ್ ಫುಡ್ ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಅಂಡ್ ನೆಕ್ಸ್ಟ್ ಬಂದು ವಿಟಮಿನ್ ಡಿ. ಸೊ ವಿಟಮಿನ್ ಡಿ ಅಂದ್ರೆ ಸೂರ್ಯನ ಕಿರಣಗಳಿಂದ ನಮಗೆ ತುಂಬಾನೇ ನ್ಯಾಚುರಲ್ ಸೋರ್ಸ್ ಇಂದಾನೆ ಸಿಗುತ್ತೆ ಅಂತಾನೆ ಹೇಳ್ಬೋದು. ಸೊ ನೀವು ಬೆಳಿಗ್ಗೆ ಅಂದ್ರೆ ಈಗ 5 ಗಂಟೆ ಸೊ ಈ ರೀತಿ ನಿಮ್ಗೆ ನೇರಳಾತೀತ ಕಿರಣಗಳು ಅಂತ ಹೇಳ್ತಾರೆ ನೋಡಿ. ಸೊ ಆ ರೀತಿ ಏನು ಆ ಸನ್ಲೈಟ್ ನ ನಾವು ಬಾಡಿಗೆ ತಗೊಳ್ಳೋದ್ರಿಂದ ಸೊ ಅವಾಗ್ಲೂ ಕೂಡ ಬಾಡಿ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ, ಇನ್ಫ್ಲಮೇಷನ್ ಕಡಿಮೆ ಆಗುತ್ತೆ, ಮತ್ತೆ ಸ್ಕಿನ್ ಗ್ರೋತ್ ತುಂಬಾನೇ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಸ್ಕಿನ್ ಹೆಲ್ತ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ನೀವು ನೋಡಿರ್ತೀರಲ್ವಾ, ಮಕ್ಕಳಿಗೆಲ್ಲ ಕೂಡ ಈಗ ಏನ್ ನ್ಯೂ ಬಾರ್ನ್ ಬೇಬೀಸ್ಗೆಲ್ಲ ಕೂಡ ನಾರ್ಮಲ್ ಎಳೆ ಬಿಸಿಲಲ್ಲಿ ಮಗುನ ತೋರಿಸಬೇಕು, ವಿಟಮಿನ್ ಡಿ ಬೇಗನೆ ಬೂಸ್ಟ್ ಆಗಬೇಕು ಸ್ಕಿನ್ ಒಳಗಡೆ ಅಂತ, ಬಾಡಿ ಒಳಗಡೆ ಎಲ್ಲ ಬೂಸ್ಟ್ ಆಗಬೇಕು ಅಂತ ಹೇಳ್ತಾರಲ್ವಾ. ಸೊ ಹಾಗೇನೆ ನಿಮ್ ಸ್ಕಿನ್ ಅಲ್ಲೂ ಕೂಡ ಅಂದ್ರೆ ಈಗ ದೊಡ್ಡರಾದ್ರೂ ಕೂಡ ನಾವು ಆ ವಿಟಮಿನ್ ಡಿ ನಮ್ಮ ಫೇಸ್ಗೆ ಅಥವಾ ನಮ್ಮ ಬಾಡಿಗೆ ನಾವು ತಗೋಬೇಕಾಗುತ್ತೆ. ಸೊ ದಟ್ ಅವಾಗ ಬಾಡಿಯಲ್ಲಿ ಇರುವಂತ ಏನಾದ್ರು ಸಮ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕ್ಲಿಯರ್ ಆಗುತ್ತೆ ಅಂಡ್ ಆಲ್ಸೋ ಫೇಸ್ ನಿಮಗೆ ಮೊಡವೆ ಇತ್ತು ಅಂತ ಹೇಳಿದ್ರೆ ಬೇಗನೆ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅದರಲ್ಲೂ ಕೂಡ ಎಳೆ ಬಿಸಿಲ ತಗೋಬೇಕು. ಸೊ ಮಧ್ಯಾಹ್ನದಲ್ಲಿ ಹೋಗಿ ನಿಂತ್ಕೊಳ್ಳೋದು ಸೊ ಆ ರೀತಿ ಎಲ್ಲ ಮಾಡೋ ಹಾಗಿಲ್ಲ. ಸೊ ಅದರಿಂದ ಸೊ ಅವಾಗ ಸೂರ್ಯನಿಂದ ಹಾರ್ಮ್ಫುಲ್ ರೇಸ್ ಗಳು ತುಂಬಾನೇ ಜಾಸ್ತಿ ಆಕ್ಟಿವ್ ಆಗಿರುತ್ತೆ. ಸೊ ಹಾಗಾಗಿ ನೀವು ಮಧ್ಯಾಹ್ನ ಅಥವಾ 9 o'clock 8 o'clock ಅಲ್ಲಿ ಇರುವಂತ ಬಿಸಿಲಲ್ಲಿ ಬರುವಂತ ಏನು ರೇಸ್ ನೀವು ತಗೊಳ್ಳೋ ಹಾಗಿಲ್ಲ. ಜಸ್ಟ್ ನೀವು ಬೆಳಗಿನ ಜಾವ ಏನ್ ಆ ರೇಸ್ ಇರುತ್ತೆ ನೋಡಿ, ಸೊ ಅದನ್ನ ಬಾಡಿಗೆ ತಗೋಬೇಕಾಗುತ್ತೆ. ಅಂದ್ರೆ ತುಂಬಾ ವಿಟಮಿನ್ ಡಿ ತುಂಬಾ ಎನ್ರಿಚ್ಡ್ ಆಗಿ ಸಿಗುತ್ತೆ, ಫ್ರೀ ಆಗಿ ಸಿಗುತ್ತೆ ಅಲ್ವಾ. ಸೊ ಹಾಗಾಗಿ ನಿಮ್ ಸ್ಕಿನ್ ಹೆಲ್ತ್ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿ ನೀವು ಡೆಫಿನೆಟ್ಲಿ ತಗೋಬೇಕಾಗುತ್ತೆ. ನೆಕ್ಸ್ಟ್ ಬಂದು ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ ಇದನ್ನ ನಾವು ಎನ್ರಿಚ್ಡ್ ಆಗಿ ತಗೋಬೇಕಾಗುತ್ತೆ. ಈ ರಿಲೇಟೆಡ್ ಫುಡ್ ಗಳು ಲೈಕ್ ನಟ್ಸ್ ಅಲ್ಲಿ ಸಿಗುತ್ತೆ, ಚಿಯಾ ಸೀಡ್ಸ್. ಸೊ ಈ ರೀತಿಲಿ ಒಮೆಗಾ 3 ಇರುವಂತಹ ಫುಡ್ ಗಳನ್ನ ನಾವು ಯೂಸ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನಿಮ್ಗೆ ಏನ್ ಬೆನಿಫಿಟ್ ಅಂತ ಹೇಳಿದ್ರೆ ಸೊ ಏನಾದ್ರು ಇನ್ಫ್ಲಮೇಷನ್ ಪ್ರಾಬ್ಲಮ್ಸ್ ಎಲ್ಲ ತುಂಬಾ ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಇನ್ಫ್ಲಮೇಷನ್ ಎಲ್ಲದು ಕೂಡ ಕಡಿಮೆ ಆಗುತ್ತೆ.
ಮತ್ತೆ ಸ್ಕಿನ್ ತುಂಬಾ ಡ್ರೈ ಇತ್ತು ಅಂತ ಹೇಳಿದ್ರೆ ಸ್ಕಿನ್ ಹೈಡ್ರೇಷನ್ ಇದು ತುಂಬಾನೇ ಇಂಪ್ರೂವ್ ಮಾಡುತ್ತೆ ಅಂತಾನೆ ಹೇಳ್ಬೋದು. ಸೊ ಇದರಿಂದ ಕೂಡ ಪ್ರಾಬ್ಲಮ್ಸ್ ಗಳು ಅಂದ್ರೆ ಮೊಡವೆಗಳೆಲ್ಲದು ಬರುತ್ತೆ ನೋಡಿ, ಸೊ ಅದು ಕೂಡ ಕಡಿಮೆ ಆಗುತ್ತೆ. ನೆಕ್ಸ್ಟ್ ಫಿಫ್ತ್ ಒನ್ ಬಂದು ಪ್ರೋಬಯೋಟಿಕ್ಸ್. ಸೊ ನಮ್ಮ ಕರುಳಿನ ಆರೋಗ್ಯ ಕೂಡ ತುಂಬಾನೇ ಚೆನ್ನಾಗಿರ್ಬೇಕು. ಸೊ ಅದರಿಂದ ಕೂಡ ಇಂಡೈರೆಕ್ಟ್ ಆಗಿ ಇಂಪ್ಯಾಕ್ಟ್ ಆಗುತ್ತೆ ನಮ್ಮ ಸ್ಕಿನ್ಗೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಅದ್ರಲ್ಲಿ ಕರುಳಿನ ಆರೋಗ್ಯ ತುಂಬಾ ಚೆನ್ನಾಗಿರ್ಬೇಕು ಅಂತ ಹೇಳಿದ್ರೆ, ಅಂದ್ರೆ ನಮ್ಮ ಲಿವರ್ ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಸೊ ಅದೆಲ್ಲದೂ ಕೂಡ ಕ್ಲಿಯರ್ ಆಗಬೇಕು ಅಂತ ಹೇಳಿದ್ರೆ ಎನ್ರಿಚ್ಡ್ ಆಗಿರುವಂತ ಕಿತ್ಲೆ ಹಣ್ಣು ಆಗಿರ್ಬೋದು, ವಾಟರ್ ಮೆಲನ್ ಆಗಿರ್ಬೋದು, ಅಂಡ್ ಆಲ್ಸೋ ಆಪಲ್ ಆಗಿರ್ಬೋದು, ಗ್ರೇಪ್ಸ್ ಆಗಿರ್ಬೋದು. ಸೊ ಇದರಲ್ಲೆಲ್ಲ ತುಂಬಾನೇ ಎನ್ರಿಚ್ಡ್ ಆಗಿರುತ್ತೆ. ಸೊ ಈ ಒಂದು ಫ್ರೂಟ್ಸ್ ಗಳನ್ನ ನಾವು ಯೂಸ್ ಮಾಡೋದ್ರಿಂದ ಸೊ ಪ್ರೋಬಯೋಟಿಕ್ಸ್ ಕೂಡ ತುಂಬಾನೇ ಎನ್ರಿಚ್ಡ್ ಆಗಿ ಸಿಗುತ್ತೆ. ಸೊ ಈ 5 ಟೈಪ್ಸ್ ಅಲ್ಲಿ ಇರುವಂತ ನಾವು ಫುಡ್ ಗಳನ್ನ ನಾವು ಯೂಸ್ ಮಾಡಿದ್ವಿ ಎವ್ರಿ ಡೇ ಅಂತ ಹೇಳಿದ್ರೆ ಸೊ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಮೊಡವೆಗಳು ತುಂಬಾನೇ ಬೇಗ ಕ್ಲಿಯರ್ ಆಗುತ್ತೆ, ಪರ್ಮನೆಂಟ್ ಆಗಿ ಕ್ಲಿಯರ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾದ್ರೆ ಈ 5 ಕೂಡ ನಾವು ಎವ್ರಿ ಡೇ ಯೂಸ್ ಮಾಡ್ಬೇಕಾ ಪರ್ಮನೆಂಟ್ ಆಗಿ ಅಂದ್ರೆ ಎವ್ರಿ ಡೇ ನಾವು ಮಸ್ಟ್ ಅಂಡ್ ಶುಡ್ ಅಪ್ಲೈ. ಸೊ ಎವ್ರಿ ಡೇ ನಾವು ಮಸ್ಟ್ ಅಂಡ್ ಶುಡ್ ಯೂಸ್ ಮಾಡ್ಬೇಕಂತ ಹೇಳಿದ್ರೆ ಸೊ ಇದ್ರಲ್ಲಿ ನಿಮಗೆ ಯಾವ್ದು ಸಿಗುತ್ತೆ ಅದನ್ನ ನೀವು ಮಸ್ಟ್ ಅಂಡ್ ಶುಡ್ ನೀವು ನೀವು ತಿನ್ಲೇಬೇಕು ಫ್ರೆಂಡ್ಸ್ ಸರಿನಾ. ಸೊ ಇಲ್ಲ ಅಂತ ಹೇಳಿದ್ರೆ ಬೇಗನೆ ಕ್ಲಿಯರ್ ಆಗೋದಿಲ್ಲ. 5 ಸಿಕ್ತು ಅಂತ ಹೇಳಿದ್ರು ಕೂಡ ತಿನ್ನಿ. ಸೊ ಅದ್ರಲ್ಲಿ ಯಾವ್ದಾದ್ರು 1 ಸಿಕ್ತು ಅಥವಾ 2 ಸಿಕ್ತು ಅಂತ ಹೇಳಿದ್ರು ಕೂಡ ನೀವು ತಿನ್ಲೇಬೇಕಾಗುತ್ತೆ. ಸೊ ಅವಾಗಲೇ ನಿಮಗೆ ಪರ್ಮನೆಂಟ್ ಆಗಿ ಮೊಡವೆಗಳೆಲ್ಲದೂ ಕೂಡ ಕ್ಲಿಯರ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ಯಾವ ಫುಡ್ ಗಳನ್ನ ತಿನ್ಬೇಕು ಅಂತ ನೋಡಿದ್ರೆ ಈಗ ಯಾವ ಫುಡ್ ಗಳನ್ನ ತಿನ್ಬಾರ್ದು, ಸೊ ಯಾವ್ದು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿ ನೋಡೋಣ. ಸೊ ಯೂಶಲಿ 3 ಮೇನ್ ಫುಡ್ ಗಳನ್ನ ನಾವು ಅವಾಯ್ಡ್ ಮಾಡ್ಬೇಕಾಗುತ್ತೆ. ಸೊ ಬಿಕಾಸ್ ನೀವೇನಾದ್ರು ಅದನ್ನ ಯೂಸ್ ಮಾಡಿದ್ರೆ ಅಂತ ಹೇಳಿದ್ರೆ ನಿಮ್ ಫೇಸ್ ಅಲ್ಲಿ ಕ್ಲಾಗ್ಡ್ ಪೋರ್ಸ್ ತುಂಬಾನೇ ಜಾಸ್ತಿ ಆಗುತ್ತೆ, ಆಕ್ಸಿಜನ್ ಲೆವೆಲ್ ನೀಟಾಗಿ ಸಪ್ಲೈ ಆಗೋದಿಲ್ಲ. ಸೊ ದಟ್ ಅವಾಗ ಸ್ಕಿನ್ ಪ್ರಾಬ್ಲಮ್ಸ್ ಎಲ್ಲದೂ ಕೂಡ ಬರುತ್ತೆ, ಮೇನ್ ಆಗಿ ಮೊಡವೆಗಳು ಬರುತ್ತೆ ಸ್ಟಾರ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಎಕ್ಸೆಸಿವ್ ಪ್ರೊಡಕ್ಷನ್ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮಗೆ ಗೊತ್ತೇ ಇರೋದಿಲ್ಲ, ನೀವು ಎವ್ರಿಡೇ ತಿಂತಾ ಇರ್ತೀರಾ ಈ ಒಂದು ಫುಡ್ ಗಳನ್ನ. ಸೊ ಎಕ್ಸೆಸಿವ್ ಪ್ರೊಡಕ್ಷನ್ ಇದರಿಂದ ಕೂಡ ತುಂಬಾನೇ ಜಾಸ್ತಿ ಆಗ್ಬಿಡುತ್ತೆ. ಸೊ ಹಾಗಾಗಿ ಈ 2 ಪ್ರಾಬ್ಲಮ್ಸ್ ಗಳು ಎಕ್ಸೆಸಿವ್ ಪ್ರೊಡಕ್ಷನ್ ಮತ್ತೆ ಕ್ಲಾಗ್ಡ್ ಪೋರ್ಸ್, ಸೊ 2 ಮೇನ್ ಪ್ರಾಬ್ಲಮ್ಸ್ ಗಳು ಬರ್ದಿರೋ ಹಾಗೆ ನೀವು ನೋಡ್ಕೋಬೇಕು ಅಂತ ಹೇಳಿದ್ರೆ ಸೊ 3 ಫುಡ್ ಗಳನ್ನ ನೀವು ಅವಾಯ್ಡ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಯಾವ್ದು 3 ಫುಡ್ ಗಳನ್ನ ನಾವು ಅವಾಯ್ಡ್ ಮಾಡ್ಬೇಕು ಅಂತ ಹೇಳಿದ್ರೆ ಸೊ ಫಸ್ಟ್ ಒನ್ ಬಂದು ಶುಗರ್. ಸೊ ಸಕ್ಕರೆ ರಿಲೇಟೆಡ್ ಇರುವಂತಹ ಯಾವುದೇ ರೀತಿ ಫುಡ್ ಗಳಾಗಿರ್ಬೋದು ಅಥವಾ ಏನಾದ್ರು ನೀವು ತಿಂಡಿಗಳಾಗಿರ್ಬೋದು ಅಥವಾ ಸ್ವೀಟ್ ಮಾಡ್ಕೊಂಡು ಅಥವಾ ಸ್ವೀಟ್ ಯೂಸ್ ಮಾಡೋದು, ಸೊ ಆ ರೀತಿ ನೀವು ತಿನ್ನೋ ಹಾಗಿಲ್ಲ. ಸೊ ನೀವು ಶುಗರ್ ಮಸ್ಟ್ ಅಂಡ್ ಶುಡ್ ಅವಾಯ್ಡ್ ಮಾಡ್ಲೇಬೇಕು ಅಂತಾನೆ ಹೇಳ್ಬೋದು. ಇಲ್ಲ ಅಂತ ಹೇಳಿದ್ರೆ ಸೊ ಇದರಲ್ಲಿ ಇನ್ಸುಲಿನ್ ಪ್ರಮಾಣ ಏನಿರುತ್ತೆ ಅಲ್ವಾ ಸೊ ಅದು ತುಂಬಾನೇ ಜಾಸ್ತಿ ಆಗುತ್ತೆ. ಸೊ ಅವಾಗ ನಿಮ್ಗೆ ಎಕ್ಸೆಸಿವ್ ಪ್ರೊಡಕ್ಷನ್ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಅಂಡ್ ಆಲ್ಸೋ ಕ್ಲಾಗ್ಡ್ ಪೋರ್ಸ್ ತುಂಬಾನೇ ಬೇಗನೆ ಅಟ್ಯಾಕ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ಮಸ್ಟ್ ಅಂಡ್ ಶುಡ್ ನೀವು ಶುಗರ್ ಅವಾಯ್ಡ್ ಮಾಡ್ಲೇಬೇಕು ಫ್ರೆಂಡ್ಸ್ ಸರಿನಾ. ಅಂಡ್ ಸೆಕೆಂಡ್ ಒನ್ ಬಂದು ಪ್ರೊಸೆಸ್ಡ್ ಫುಡ್. ಸೊ ಈ ಒಂದು ಸಂಸ್ಕರಿಸಿದಂತ ಆಹಾರಗಳನ್ನ ನಾವು ಯೂಸ್ ಮಾಡೋದ್ರಿಂದ ಅಂದ್ರೆ ಪ್ಯಾಕ್ಡ್ ಆಗಿರುವಂತಹ ನಾವು ಫುಡ್ ಗಳನ್ನ ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಇನ್ಫ್ಲಮೇಷನ್ ತುಂಬಾನೇ ಜಾಸ್ತಿ ಆಗುತ್ತೆ ಅಂಡ್ ಆಲ್ಸೋ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಕೂಡ ತುಂಬಾನೇ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಚಿಪ್ಸ್ ಆಗಿರ್ಬೋದು ಅಥವಾ ಪ್ಯಾಕ್ಡ್ ಫುಡ್ ಆಗಿರ್ಬೋದು, ಅಂದ್ರೆ ರೆಡಿಮೇಡ್ ಮೀಲ್ಸ್ ಏನಿರುತ್ತೆ ಸೊ ಅದಾಗಿರ್ಬೋದು ಅಥವಾ ಪ್ಯಾಕ್ಡ್ ಆಗಿರುವಂತಹ ಕೇಕ್ಸ್ ಆಗಿರ್ಬೋದು ಅಥವಾ ಬಿಸ್ಕಿಟ್ ಆಗಿರ್ಬೋದು. ಸೊ ಹೀಗೆ ಪ್ಯಾಕ್ ಆಗಿರುವಂತಹ ಅಥವಾ ಸಂಸ್ಕರಿಸಿದಂತಹ ಆಹಾರಗಳನ್ನ ನಾವು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಯೂಸ್ ಮಾಡೋದು ಅಂತ ಹೇಳಿದ್ರೆ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಎಲ್ಲ ಕೂಡ ತುಂಬಾ ಜಾಸ್ತಿ ಆಗುತ್ತೆ ಅಂಡ್ ಆಲ್ಸೋ ಇನ್ಫ್ಲಮೇಷನ್ ಕೂಡ ತುಂಬಾನೇ ಬೇಗನೆ ಅಟ್ಯಾಕ್ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಕೂಡ ತುಂಬಾ ಜಾಸ್ತಿ ಆಗುತ್ತೆ, ಸೊ ರೆಡ್ಯೂಸ್ ಕೂಡ ಆಗೋದೇ ಇಲ್ಲ. ಸೊ ಹಾಗಾಗಿ ಈ ಒಂದು ಪ್ಯಾಕ್ಡ್ ಫುಡ್ ಗಳನ್ನ ನಾವು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು ಸರಿನಾ. ಆಲ್ರೆಡಿ ಏನಾದ್ರು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಲಾಸ್ಟ್ ಬಂದು ಡೈರಿ ಪ್ರಾಡಕ್ಟ್ಸ್. ಸೊ ಡೈರಿ ಪ್ರಾಡಕ್ಟ್ಸ್ ಗಳನ್ನು ಕೂಡ ನೀವು ಯೂಸ್ ಮಾಡ್ಲಿಕ್ಕೆ ಹೋಗಬಾರ್ದು. ಸೊ ನೀವೇನಾದ್ರು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೀಬಮ್ ಪ್ರೊಡಕ್ಷನ್ ತುಂಬಾನೇ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ಸೀಬಮ್ ಪ್ರೊಡಕ್ಷನ್ ಜಾಸ್ತಿ ಆಯ್ತು ಅಂತ ಹೇಳಿದ್ರೆ ಆಟೋಮೆಟಿಕ್ ಆಗಿ ಮೊಡವೆಗಳು ಕೂಡ ತುಂಬಾನೇ ಆಕ್ಟಿವ್ ಆಗ್ತವೆ ಅಂತಾನೆ ಹೇಳ್ಬೋದು. ಸೊ ಹಾಗಾಗಿ ನೀವು ಡೈರಿ ಪ್ರಾಡಕ್ಟ್ಸ್ ಗಳನ್ನು ಕೂಡ ಸ್ಟಾಪ್ ಮಾಡ್ಬೇಕಾಗುತ್ತೆ ಫ್ರೆಂಡ್ಸ್ ಓಕೆನಾ. ಸೊ ನೀವೇನಾದ್ರು ಇವಾಗ ತುಂಬಾ ಟೀನೇಜರ್ಸ್ ಇದೀರಾ ಅಂತ ಹೇಳಿದ್ರೆ ನಿಮ್ಗೆ ಇವಾಗಿಂದಾನೇ ನೀವು ಈ ರೀತಿ ನೀವು ಫುಡ್ ಗಳನ್ನ ಅವಾಯ್ಡ್ ಮಾಡೋದು ಡಯಟ್ ನೀವು ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಮೊಡವೆ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಸೊ ಯೂಶಲಿ ಟೀನೇಜರ್ಸ್ ಅವರಿಗೆ ಡಾಕ್ಟರ್ ಗಳು ಏನಾದ್ರು ಕ್ರೀಮ್ಸ್ ಗಳನ್ನ ಅಥವಾ ಏನಾದ್ರು ಮೊಡವೆಗಳ ರಿಲೇಟೆಡ್ ಪ್ರಾಡಕ್ಟ್ಸ್ ಗಳನ್ನ ಸಜೆಸ್ಟ್ ಮಾಡ್ಲಿಕ್ಕೆ ತುಂಬಾನೇ ಹಿಂದೇಟ್ ಆಗ್ತಾರೆ. ಬಿಕಾಸ್ ಅವ್ರಿಗೆ ಹಾರ್ಮೋನ್ಸ್ ಎಲ್ಲದೂ ಕೂಡ ಇಂಬ್ಯಾಲೆನ್ಸ್ ಆಗ್ತಾ ಇರುತ್ತೆ ಅಲ್ವಾ. ಸೊ ನೀವು ಎಷ್ಟೇ ಕ್ರೀಮ್ಸ್ ನೀವು ಯೂಸ್ ಮಾಡೋದಕ್ಕೆ ಕೂಡ ಅಗೇನ್ ನಿಮ್ಗೆ ಬರ್ತಾ ಇರುತ್ತೆ. ಸೊ ನೀವು ಪ್ರಾಪರ್ ಆಗಿ ಈ ರೀತಿ ಡಯಟ್ ಫಾಲೋ ಮಾಡಿದ್ರಿ ಅಂತ ಹೇಳಿದ್ರೆ ಯಾವುದೇ ಕ್ರೀಮ್ಸ್ ಗಳು ಅಥವಾ ಯಾವುದೇ ಸೀರಮ್ಸ್ ಯಾವುದೇ ಪ್ರಾಡಕ್ಟ್ ನ ನೀವು ಯೂಸ್ ಮಾಡೋ ನೆಸೆಸಿಟಿನೇ ಬರೋದಿಲ್ಲ. ಸೊ ಅಷ್ಟು ಬೇಗ ನಿಮಗೆ ಪರ್ಮನೆಂಟ್ ಆಗಿ ರಿಸಲ್ಟ್ ಸಿಗುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಅಡಲ್ಟ್ಸ್ ಗಳು ಕೂಡ ನೀವು ಈ ರೀತಿ ಡಯಟ್ ನ ನೀವು ಫಾಲೋ ಮಾಡಬೇಕಾಗುತ್ತೆ. ಸೊ ನೀವು ಕ್ರೀಮ್ಸ್ ಗಳು ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ಅದನ್ನು ಕೂಡ ಯೂಸ್ ಮಾಡಬಹುದು. ಅಂಡ್ ಆಲ್ಸೋ ಜೊತೆಗೆ ಪ್ರಾಪರ್ ಆಗಿ ಡಯಟ್ ಕೂಡ ಮೇಂಟೈನ್ ಮಾಡಬೇಕಾಗುತ್ತೆ. ಸೊ ನಾನು ಕೂಡ ಯೂಶಲಿ ಇದೇ ರೀತಿನೇ ನಾನು ಡಯಟ್ ನಾನು ಫಾಲೋ ಮಾಡಿದ್ದು ಅಂಡ್ ನಾನು ಸಪರೇಟ್ ಆಗಿ ನಿಮಗೆ ಯಾವ ಫುಡ್ ಯೂಸ್ ಮಾಡಬಾರ್ದು ಅಂಡ್ ಯಾವ ಫುಡ್ ಯೂಸ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ಕೆಟಗರಿಲಿ ನಿಮ್ಗೆ ಯಾವ್ದು ಸಿಗುತ್ತೆ ಸೊ ಅದನ್ನ ನೀವು ಚೆನ್ನಾಗಿ ತಿನ್ನಿ. ನೀವು ಆನ್ಲೈನ್ ಅಲ್ಲಿ ಕೂಡ ನೀವು ಸರ್ಚ್ ಮಾಡಿ, ಗೂಗಲ್ ಸರ್ಚ್ ಮಾಡಿ, ಸಾಕಷ್ಟು ನಿಮ್ಗೆ ಲಿಸ್ಟ್ ಗಳು ಸಿಗುತ್ತೆ ರಿಲೇಟೆಡ್. ಸೊ ನಿಮ್ ಮನೇಲಿ ಯಾವ್ದು ಇರುತ್ತೆ ಸೊ ನೀವು ಅದನ್ನ ಯೂಸ್ ಮಾಡಬೇಕಾಗುತ್ತೆ. ಸಿಗುವಂತಹ ಫುಡ್ ಗಳನ್ನ ನೀವು ಯೂಸ್ ಮಾಡಿ ಅಂಡ್ ಯಾವ್ದು ಯೂಸ್ ಮಾಡಬಾರ್ದು ಅಂತಾನು ಕೂಡ ಹೇಳ್ತೀನಿ. ಸೊ ಮಸ್ಟ್ ಅಂಡ್ ಶುಡ್ ನೀವು ಅದನ್ನ ಯೂಸ್ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ಫ್ರೆಂಡ್ಸ್ ಓಕೆನಾ. ಸೊ ಮೊಡವೆಗಳು ಕ್ಲಿಯರ್ ಆದ್ರೂ ಕೂಡ ಸ್ವಲ್ಪ ಅವಾಯ್ಡ್ ಮಾಡ್ಕೊಂತ ಬನ್ನಿ. ಇಲ್ಲ ಅಂತ ಹೇಳಿದ್ರೆ ಮತ್ತೆ ನಿಮ್ಗೆ ಗೇನ್ ಬರೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಸೊ ಹೀಗೆ ನೀವು ಪ್ರಾಪರ್ ಆಗಿ ಡಯಟ್ ಫಾಲೋ ಮಾಡಿದ್ರಿ, ಮೇಂಟೈನ್ ಮಾಡಿದ್ರಿ ಅಂತ ಹೇಳಿದ್ರೆ ಮೊಡವೆಗಳೆಲ್ಲದೂ ಕೂಡ ಪರ್ಮನೆಂಟ್ ಆಗಿ ಕ್ಲಿಯರ್ ಆಗುತ್ತೆ ಓಕೆನಾ. ಅಂಡ್ ಈ ವಿಡಿಯೋದಲ್ಲಿ ನಾನು ನಿಮಗೆ
ಡೌಟ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಎಲ್ರಿಗೂ ಕೂಡ ವಿಡಿಯೋ ಶೇರ್ ಮಾಡಿ, ಮತ್ತೆ ಯಾವ ರೀತಿ ವಿಡಿಯೋಸ್ಗಳು ಬೇಕು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ಟ್ರೈ ಮಾಡ್ತೀನಿ. ಸೊ ತುಂಬಾ ಜನ ಕಮೆಂಟ್ ಮಾಡ್ತಿದ್ದೀರಾ, ಸೊ ಈ ಪ್ರಾಡಕ್ಟ್ ಬಗ್ಗೆ ನಮಗೆ ರಿವ್ಯೂನ ಕೊಡಿ ಅಂತ ಹೇಳಿ. ನಾನು ಆಲ್ರೆಡಿ ಕೂಡ ನಾನು ನೋಟ್ ಮಾಡ್ಕೊಂಡಿದ್ದೀನಿ. ಸೊ ಒನ್ ಬೈ ಒನ್ ನಿಧಾನಕ್ಕೆ ಅಪ್ಲೋಡ್ ಮಾಡ್ತೀನಿ, ಬಿಕಾಸ್ ತುಂಬಾ ಏನು ಹೇಳಿದಿರಲ್ವಾ, ಸೊ ಅದನ್ನ ನೀವು ಹೇಳಿರುವಂತದ್ದು ಬರೋದಕ್ಕೆ ಸ್ವಲ್ಪ ಡಿಲೇ ಆಗುತ್ತೆ. ಸ್ವಲ್ಪ ವೇಟ್ ಮಾಡಿ ಫ್ರೆಂಡ್ಸ್, ಸರಿನಾ? ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಇದೇ ರೀತಿ ವಿಡಿಯೋಸ್ಗಳು ನೋಡಬೇಕು ಅಂತ ಹೇಳಿದ್ರೆ ಸೊ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.